ಒಂದಷ್ಟು ಜನ ಒಂದು ಬೋಟ್ ನಲ್ಲಿ ಯಾವುದೋ ಒಂದು ವಸ್ತುನ ಹುಡ್ಕೊಂಡು ದಟ್ಟವಾಗಿರುವಂತ ಕಾಡನ್ನ ಎಂಟರ್ ಆಗ್ತಾರೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಬೋಟ್ ಕಂಟ್ರೋಲ್ ಗೆ ಸಿಗದೆ ಸೀದಾ ಬಂದು ಜಲಪಾತದ ಒಳಗಡೆ ಬಿದ್ದೋಗುತ್ತೆ. ಇದರಿಂದ ಇವರು ಕೂಡ ಹೇಗೋ ಮಾಡಿ ಇವರ ಜೀವಗಳನ್ನ ಕಾಪಾಡ್ಕೊಂಡು ಒಬ್ಬ ಫ್ರೆಂಡ್ ಗೆ ಕಾಲ್ ಮಾಡ್ತಾರೆ. ಈ ರೀತಿ ಒಂದು ಜಾಗದಲ್ಲಿ ಸಿಗಾಕೋಬಿಟ್ಟಿದೀವಿ, ಬಂದು ನಮ್ಮನ್ನ ಕರ್ಕೊಂಡು ಹೋಗು ಅಂತ. ಸರಿ ಅಂತ ಈ ವ್ಯಕ್ತಿನೂ ಕೂಡ ಅವ್ರು ಇರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಯಾರೋ ಬಂದು ಇವನನ್ನ ನೀರಿನ ಒಳಗಡೆ ಎಳ್ಕೊಂಡು ಹೊಂಟೋಗ್ತಾರೆ. ಈ ಕಡೆ ಕಾಡ್ನಲ್ಲಿ ಸಿಗಾಕೊಂಡಿರುವಂತ ಇವರೆಲ್ಲರೂ ಹೀಗೆ ಸಾಗ್ತಾ ಸಾಗ್ತಾ ಮುಂದೆ ಬಂದಾಗ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಈ ಜಾಗದಲ್ಲಿ ಇವರು ನೋಡಿದ್ದು ಮಾತ್ರ ಏನನ್ನ ಹುಡ್ಕೊಂಡು ಇವರೆಲ್ಲರೂ ಈ ಕಾಡಿಗೆ ಬಂದ್ರು. ಮುಂದೆ ಇವ್ರ ಜೊತೆ ಕಾಡಿನಲ್ಲಿ ಏನಾಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಅನಾಕೊಂಡಾ ದ ಹಂಟ್ ಫಾರ್ ದ ಬ್ಲಡ್ ಆರ್ಕಿಡ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ದಟ್ಟವಾಗಿರುವಂತ ಕಾಡ್ನಲ್ಲಿ ಒಂದು ಬುಡಕಟ್ಟು ಜನಾಂಗದವರು ಒಂದು ಹುಲಿನ ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಯಾವುದೋ ಒಂದು ಕ್ರಿಯೇಚರ್ ಇವರ ಸುತ್ತಮುತ್ತ ಓಡಾಡ್ತಿರೋ ರೀತಿ ಅನ್ಸುತ್ತೆ. ಅದೇ ಸಮಯಕ್ಕೆ ಒಂದು ದೊಡ್ಡ ಹಾವು ಒಬ್ಬ ವ್ಯಕ್ತಿನ ಓಡಿಸ್ಕೊಂಡ್ ಬರ್ತಾ ಇವನನ್ನ ಹಿಡ್ಕೊಂಡಾಗ ಇವನು ಕೂಡ ಅದಕ್ಕೆ ಚಾಕುವಿಂದ ಚುಚ್ಚಿ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಕೆಳಗಡೆ ನೀರಿನ ಒಳಗಡೆ ಬಿದ್ದೋಗ್ತಾನೆ. ಆದ್ರೆ ಈ ನೀರಿನಲ್ಲೂ ಕೂಡ ಅದೇ ತರದ ಹಾವುಗಳು ತುಂಬಾ ಇದ್ದಿದ್ರಿಂದ ಇವನನ್ನ ಸಾಯಿಸಿ ತಿಂದಾಕ್ಬಿಡ್ತವೆ. ಇದಾದ್ಮೇಲೆ ಸೀನ್ ನ್ಯೂಯಾರ್ಕ್ ಸಿಟಿ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಒಂದು ಮೆಡಿಸಿನ್ ಕಂಪನಿಯ ಮೀಟಿಂಗ್ ನಡೀತಿರುತ್ತೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕಂಪನಿ ತುಂಬಾ ಲಾಸ್ ನಲ್ಲಿ ನಡೀತಿರುತ್ತೆ. ಆಗ ಇಲ್ಲೇ ಇದ್ದಂತ ಗಾರ್ಡನ್ ಹಾಗೆ ಅವನ ಫ್ರೆಂಡ್ ಆಗಿರುವಂತ ಜಾಕ್ ಹೇಳ್ತಾರೆ, ನಾವು ಬ್ಲಡ್ ಆರ್ಕಿಡ್ ಅನ್ನೋ ಒಂದು ಹೂವನ್ನ ಕಂಡಿಡ್ತಿದೀವಿ. ಮನುಷ್ಯನಿಗೆ ವಯಸ್ಸಾಗದೆ ಯಾವಾಗ್ಲೂ ಯಂಗ್ ಆಗಿಡುವಂತ ಶಕ್ತಿ ಈ ಹೂವಿಗೆ ಇದೆ. ನಾವೇನಾದ್ರೂ ಆ ಹೂಗಳನ್ನ ತಂದು ಮಾತ್ರೆಗಳನ್ನಾಗಿ ಮಾರಿದ್ರೆ ನಮ್ಮ ಕಂಪನಿ ಸ್ಕೈ ರಾಕೆಟ್ ನಲ್ಲಿ ಫೇಮಸ್ ಆಗೋಗುತ್ತೆ, ತುಂಬಾನೇ ಪ್ರಾಫಿಟ್ ಅನ್ನ ಮಾಡಬಹುದು ಅಂತ. ಇದನ್ನ ಕೇಳ್ತಿದ್ದಂಗೆನೆ ಇವರಿಬ್ರಿಗೂ ಕಂಪನಿಯಿಂದ ಪರ್ಮಿಷನ್ ಸಿಕ್ಬಿಡುತ್ತೆ ಹೋಗಿ ಆ ಹೂವನ್ನ ತಗೊಂಡ್ ಬರೋದಕ್ಕೆ. ಆದ್ರಿಂದ ಆ ಹೂವನ್ನ ಹುಡ್ಕೊಂಡು ಇಂಡೋನೇಷ್ಯಾದ ಬಾರ್ನಿಯೋ ಅನ್ನೋ ಕಾಡಿಗೆ ಬರ್ತಾರೆ. ಇಲ್ಲಿ ಜಾಕ್ ಹಾಗೆ ಗಾರ್ಡನ್ ಜೊತೆ ಗೇಲ್ ಹಾಗೆ ಸ್ಯಾಮ್ ಅನ್ನೋ ಇಬ್ರು ಹುಡುಗಿರು ಕೂಡ ಬಂದಿರ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವರಿಬ್ರು ಕೂಡ ಸೈಂಟಿಸ್ಟ್ ಗಳೇ. ಆದ್ರೆ ಈ ಜಾಗದಲ್ಲಿ ಈ ತರ ಮಳೆ ಬರ್ತಿರೋದ್ರಿಂದ ಯಾವ ಬೋಟ್ ನವರು ಕೂಡ ಇವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಇಂಥ ಸಮಯದಲ್ಲಿ ಹೋದ್ರೆ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ. ಆಗ ಇವರಿಗೆ ಬಿಲ್ ಅನ್ನೋ ಬೋಟ್ ಇಟ್ಟಿರುವಂತ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ದುಡ್ಡನ್ನ ಕೊಟ್ರೆ ಅವನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗ್ತಾನೆ ಅಂತ. ಆದ್ರಿಂದ ಇವ್ರು 4 ಜನ ಬಿಲ್ ನ ಹುಡ್ಕೊಂಡು ಟ್ರಾನ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬಂದಾಗ ಇವನ ಬಾಸ್ ಆಗಿರುವಂತ ಬಿಲ್ ಹತ್ರ ಕರ್ಕೊಂಡ್ ಬರ್ತಾನೆ. $25,000 ನಿಮ್ಗೆ ಕೊಡ್ತೀವಿ, ನೀವು ನಮ್ ಜೊತೆ ಕಾಡಿನ ಒಳಗಡೆ ಬರಬೇಕು ಅಂದಾಗ ಬಿಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನ್ ನಿಮ್ ಜೊತೆ ಬರಬೇಕು ಅಂತಂದ್ರೆ $50,000 ಬೇಕು ಅಂತಾನೆ. ಇದಕ್ಕೆ ಇವ್ರು ಯಾರು ಒಪ್ಕೊಳ್ಳದೆ ಇದ್ದಾಗ ಮತ್ತೆ ಹೇಳ್ತಾನೆ, ಬೇರೆ ಯಾವ ಬೋಟ್ ನವರು ಬರ್ದೇ ಇರೋದ್ರಿಂದಾನೆ ನೀವು ನನ್ನ ಹತ್ರ ಬಂದಿರೋದು. ನಾನ್ ಬರ್ಬೇಕು ಅಂತಂದ್ರೆ $50,000 ಕೊಟ್ರೆ ಮಾತ್ರ ಅಂದಾಗ ಇನ್ನೇನ್ ಮಾಡೋದು ಅಂತ ಇವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಇದಾದ್ಮೇಲೆ ನಮ್ಗೆ ಬಿಲ್ ನ ಬೋಟ್ ನ ತೋರಿಸ್ತಾರೆ. ಇದು ತುಂಬಾ ಹಳೆಯ ಬೋಟ್. ಅದೇ ಸಮಯಕ್ಕೆ ಕೋಲ್ ಮತ್ತೆ ಬೆನ್ ಅನ್ನು ಮತ್ತೆ ಇನ್ನಿಬ್ರು ಬಂದು ಇವರ ಟೀಮ್ ಗೆ ಜಾಯಿನ್ ಆಗ್ತಾರೆ. ಆಕ್ಚುಲಿ ಇವರು ಬೇರೆ ಯಾರು ಅಲ್ಲ, ಜಾಕ್ ನ ಸ್ಟೂಡೆಂಟ್ಸ್ ಗಳೇ. ಇದಾದ್ಮೇಲೆ ಇವರೆಲ್ಲರೂ ಬೋಟ್ ನ ಒಳಗಡೆ ಬಂದು ಸೆಟಲ್ ಆಗಿ ಇಲ್ಲಿಂದ ಸೀದಾ ಕಾಡಿನ ಕಡೆಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಜಾಕ್ ಮ್ಯಾಪ್ ನಲ್ಲಿ ಸಲಾಟನ್ ಬೇಸನ್ ಅನ್ನೋ ಒಂದು ಜಾಗನ ತೋರಿಸಿ ಹೇಳ್ತಾನೆ, ಇದೇ ಜಾಗದಲ್ಲಿ ಹೂ ಇರೋದು, ಇಲ್ಲಿಗೆ ನಾವು ಹೋಗ್ಬೇಕು ಅಂತ. ನಂತರ ಕಂಪ್ಯೂಟರ್ ನ ಸಹಾಯದಿಂದ ಸಲಾಟನ್ ಬೇಸನ್ ಗೆ ತುಂಬಾ ಬೇಗ ಹೋಗಿ ತಲುಪುವಂತ ದಾರಿನೂ ಕೂಡ ಕಂಡಿಡ್ದು ಬಿಡ್ತಾರೆ. ಯಾಕೆಂತಂದ್ರೆ ಬ್ಲಡ್ ಆರ್ಕಿಡ್ ಹೂ ಹರಳಿರೋದು ಇನ್ನು 1 ವಾರ ಅಷ್ಟೇ. ಅದಾದ್ಮೇಲೆ ಹೂ ಬೇಕು ಅಂತಂದ್ರೆ 7 ವರ್ಷಗಳವರೆಗೂ ಕಾಯ್ಬೇಕು. ಯಾಕೆ ಅಂತಂದ್ರೆ ಆ ಫ್ಲವರ್ 7 ವರ್ಷಕ್ಕೊಂದ್ಸಲ ಮಾತ್ರ ಬಿಡೋದು. ಸರಿ ಅಂತ ಗೇಲ್ ವಾಶ್ರೂಮ್ ನ ಬಂದು ಚೆಕ್ ಮಾಡಿದ್ರೆ ಈ ಬೋಟ್ ನಲ್ಲಿ ಯಾವ ಫೆಸಿಲಿಟಿನೂ ಕೂಡ ಸರಿಯಾಗಿರೋದಿಲ್ಲ. ಆದ್ರಿಂದ ಇವಳು ರೂಮ್ ಗೆ ಬರ್ತಾಳೆ. ಆದ್ರೆ ರೂಮ್ ನಲ್ಲಿರುವಂತ ಕಬೋರ್ಡ್ ನಲ್ಲಿ ಏನೋ ಸೌಂಡ್ ಬರ್ತಿರುತ್ತೆ. ಏನು ಅಂತ ಇವಳು ನೋಡ್ತಿರ್ಬೇಕಾದ್ರೆ ಒಂದು ಕೋತಿ ಇವಳ ತಲೆ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆಗ ನಮ್ಗೆ ಗೊತ್ತಾಗೋದು ಈ ಕೋತಿ ಹೆಸರು ಕಾಂಗ್, ಇದನ್ನ ಸಾಕಿರೋದು ಬಿಲ್ಲೆ ಅಂತ. ನಂತರ ಇವರು ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಈ ಜಾಗದಲ್ಲಿ ನೆಟ್ವರ್ಕ್ ಇಲ್ದೇ ಇರೋದ್ರಿಂದ ಆ ಕಡೆಯಿಂದ ಮಾತಾಡ್ತಿರೋದು ಇವರಿಗೆ ಕೇಳಿಸ್ತಿರೋದಿಲ್ಲ. ಹೀಗೆ ಬೋಟ್ ನಲ್ಲಿ ಕಾಲ ಕಳಿತಾ ಸಂಜೆ ಆಗುತ್ತೆ. ಆಗ ಗೇಲ್ ಮತ್ತೆ ಸ್ಯಾಮ್ ಇಬ್ರು ಕೂಡ ಒಬ್ರನ್ನೊಬ್ರು ಪರಿಚಯ ಮಾಡ್ಕೋತಾರೆ. ಯಾಕೆಂತಂದ್ರೆ ಇದಕ್ಕೂ ಮೊದ್ಲೇ ಇವರಿಗೆ ಸರಿಯಾಗಿ ಪರಿಚಯ ಇರೋದಿಲ್ಲ. ಸರಿ ಅಂತ ಇವರೆಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಕಾಂಗ್ ಬಂದು ಬಾಳೆಹಣ್ಣನ್ನ ಎತ್ಕೊಳ್ಳೋದಕ್ಕೆ ನೋಡ್ತಿರುತ್ತೆ. ನೀನು ಊಟ ಮಾಡಿದ್ಯಾ, ತಿನ್ಬೇಡ ಅಂತ ಬಿಲ್ ಹೇಳಿದ್ರೆ ಇದರಿಂದ ಕಾಂಗ್ ಬೇಜಾರ್ ಮಾಡ್ಕೊಂಡು ಬೋಟ್ ನ ಮೇಲೆ ಬಂದು ಮರದಲ್ಲಿರುವಂತ ಹಣ್ಣುಗಳನ್ನ ನೋಡಿ ಅವುಗಳನ್ನ ಕಿತ್ಕೊಳ್ತಿರುತ್ತೆ. ಆದ್ರೆ ಅಷ್ಟೊತ್ತಿಗೆ ಬೋಟ್ ಮುಂದೆ ಹೊಟ್ಟೋಗಿರುತ್ತೆ. ಆದ್ರಿಂದ ಇದು ಬೋಟ್ ಹತ್ರ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಹಾವು ಇದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಇದು ಕೂಡ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ಒಂದು ಜಾಗಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಹಾವು ಅಂತ. ಆದ್ರಿಂದ ಕಾಂಗ್ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಒಂದು ಮರದ ಮೇಲೆ ಬಂದ್ರೆ ಆ ಹಾವು ಕೂಡ ಅಟ್ಯಾಕ್ ಮಾಡೋದಕ್ಕೆ ಅಂತ ಮೇಲೇನೆ ಬರ್ತಿರುತ್ತೆ. ಇದರಿಂದ ಕಾಂಗ್ ತುಂಬಾ ಜೋರಾಗಿ ಕಿರ್ಚ್ಬಿಡುತ್ತೆ. ಇದು ಬೋಟ್ ನಲ್ಲಿ ಹೋಗ್ತಿರುವಂತ ಇವ್ರಿಗೂ ಕೂಡ ಕೇಳಿಸಿದ್ರು ಕೂಡ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕಾಡ್ನಲ್ಲಿ ಇದೇ ರೀತಿ ಇರುತ್ತೆ ಅಂತ ಸುಮ್ನಾಗೋಗ್ತಾರೆ. ನಂತರ ಮಾರನೇ ದಿನ ಬಿಲ್ ಎಷ್ಟೇ ಹುಡ್ಕಾಡಿದ್ರು ಕಾಂಗ್ ಇವನಿಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಇದೇ ಸಮಯದಲ್ಲಿ ಗೇಲ್ ಕೂಡ
ಫೋನ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ನೀರಿನ ಒಳಗಡೆ ಬಿದ್ದೋಗ್ತಾಳೆ. ಆದ್ರಿಂದ ಅವಳನ್ನ ಮೇಲಕ್ಕೆ ಎಳ್ಕೊಳ್ಳೋದಕ್ಕೆ ಅಂತ ಬಿಲ್ ಒಂದು ಕೋಲನ್ನ ಕೊಡ್ತಿರ್ಬೇಕಾದ್ರೆ ಒಂದು ಮೊಸಳೆ ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಇದರಿಂದ ಬಿಲ್ ಕೂಡ ನೀರಿನ ಒಳಗಡೆ ಬಂದು ಅವಳನ್ನ ಸೇಫ್ ಆಗಿ ಮೇಲೆ ಕಳಿಸ್ತಾನೆ. ಆದ್ರೆ ಮೊಸಳ ಕೈಲಿ ಇವನ್ ಸಿಗಾಕೋಬಿಡ್ತಾನೆ. ಟ್ರೈನ್ ಅದಕ್ಕೆ ಶೂಟ್ ಮಾಡೋದಕ್ಕೆ ನೋಡ್ತಿದ್ರೆ ಅದು ಟಾರ್ಗೆಟ್ ಗೆನೆ ಸಿಕ್ತಿರೋದಿಲ್ಲ. ಆಗ ಇದ್ದಕ್ಕಿದ್ದಂಗೆನೆ ಬಿಲ್ ಮೊಸಳೆ ಜೊತೆ ನೀರಿನ ಒಳಗಡೆ ಹೊಟ್ಟೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನು ಮೇಲೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವನು ಮೊಸಳೆನ ಸಾಯಿಸ್ಬಿಟ್ಟಿದ್ದಾನೆ ಅಂತ. ಇಬ್ರು ಬದುಕುದ್ರು ಅಂತ ಎಲ್ಲರೂ ಸಂತೋಷ ಪಡ್ತಿದ್ರೆ ಈ ಕಡೆ ಸತ್ತಿರುವಂತ ಮೊಸಳೆನ ಏನೋ ಒಳಗಡೆ ಎಳ್ಕೊಬಿಡುತ್ತೆ. ನಂತರ ಇವರು ಗೇಲ್ ಮತ್ತೆ ಬೆನ್ಗೆ ಏನೂ ಆಗ್ಲಿಲ್ಲ, ಇವರ ಪ್ರಾಣ ಉಳಿತು ಅಂತ ಸೆಲೆಬ್ರೇಟ್ ಮಾಡ್ತಾ ಬಿಲ್ ಹಾಗೆ ಟ್ರಾನ್ಗೆ ಆ ಬ್ಲಡ್ ಆರ್ಕಿಡ್ ಹೂನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮರದ ಮೇಲಿಂದ ಕಾಂಗ್ ಬಂದು ಕೆಳಗಡೆ ಬೀಳುತ್ತೆ. ಅಷ್ಟೇ ಅಲ್ಲದೆ ಇದು ತುಂಬಾ ಭಯದಲ್ಲಿರುತ್ತೆ. ಅಂದ್ರೆ ನಿನ್ನೆ ರಾತ್ರಿ ಆ ಹಾವಿಂದ ಇದು ಹೇಗೋ ಮಾಡಿ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದೆ ಅಂತ. ಇದಾದ್ಮೇಲೆ ಸ್ಯಾಮ್ ಮತ್ತೆ ಜಾಕ್ ತುಂಬಾ ಯೋಚನೆ ಮಾಡ್ತಿರ್ತಾರೆ. ನಾವೇನೋ ಹೂನ ತಗೊಂಡೋಗಿ ಮಾತ್ರನ ಕೂಡ ಮಾಡ್ಬಿಡ್ತೀವಿ, ಆದ್ರೆ ಗವರ್ನಮೆಂಟ್ ನವರು ಅದನ್ನ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಮೊದ್ಲು ಜಾಕ್ ಹಾಗೆ ಸ್ಯಾಮ್ ಇಷ್ಟಪಡ್ತಿದ್ರು, ಆದ್ರೆ ಈಗ ಇವರಿಬ್ರು ದೂರ ಆಗೋಗಿರ್ತಾರೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಿಲ್ ಬಂದು ಜಾಕ್ ನ ಕ್ಯಾಪ್ಟನ್ ರೂಮ್ ಗೆ ಕರ್ಕೊಂಡು ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ. ಮಳೆ ತುಂಬಾ ಜೋರಾಗೋಗಿದೆ, ನದಿಯ ನೀರು ಕೂಡ ಬೋಟ್ ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹರಿತಿದೆ. ಇಲ್ಲಿಂದ ನಾವು ಮುಂದೆ ಹೋಗ್ಬೇಕು ಅಂತಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಅಂತ. ಏನಾದ್ರೂ ಪರವಾಗಿಲ್ಲ, ನಾವ್ ಆ ಹೂ ಹತ್ರ ಹೋಗ್ಲೇಬೇಕು ಅಂತ ಜಾಕ್ ಹೇಳಿದಾಗ ಹಾಗಿದ್ರೆ ರಿಸ್ಕ್ ಅನ್ನ ನಾನ್ ತಗೋತೀನಿ, ಆದ್ರೆ $50,000 ನ ಜೊತೆ ಇನ್ನೂ $50,000 ನ ಸೇರಿಸಿ ಒಟ್ಟು $1,00,000 ನ ನೀವು ನನಗೆ ಕೊಡ್ಬೇಕು ಅಂತ ಬಿಲ್ ಹೇಳಿದಾಗ ಜಾಕ್ ಮಾತ್ರ ಅದಕ್ಕೆ ಮೊದ್ಲು ಒಪ್ಕೊಳ್ಳೋದಿಲ್ಲ. ಅದು ತುಂಬಾ ದೊಡ್ಡ ಅಮೌಂಟ್ ಅಂತ. ಆದ್ರೆ ಇದನ್ನ ಬಿಟ್ಟು ಬೇರೆ ದಾರಿ ಕೂಡ ಇವನಿಗೆ ಇರೋದಿಲ್ಲ. ಆ ಹೂ ಹತ್ರ ಹೋಗಿ ತಲುಪೋದು ಇವನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಆದ್ರೆ ಇವರಿಬ್ಬರ ಮಧ್ಯೆ ಆಗಿರುವಂತ ಈ ಡೀಲ್ ಇವರಿಗೆ ಬಿಟ್ಟು ಇನ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇದಾದ್ಮೇಲೆ ಗೇಲ್ ಗಾರ್ಡನ್ ಹತ್ರ ಬಂದು ಇವನ್ ಜೊತೆ ಮಾತಾಡ್ತಾ ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಒಬ್ರನ್ನೊಬ್ರು ನಿಧಾನವಾಗಿ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಹೀಗೆ ರಾತ್ರಿ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಬಿಲ್ಗೆ ಎಚ್ಚರ ಆದಾಗ ಕ್ಯಾಪ್ಟನ್ ರೂಮ್ ಗೆ ಬಂದು ನೋಡ್ತಾನೆ. ಮುಂದೆ ನದಿಲಿ ತುಂಬಾ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದಿರ್ತವೆ. ಅದೇ ಸಮಯಕ್ಕೆ ಒಂದು ಮರ ಇವರ ಬೋಟಿಗೂ ಕೂಡ ಸಿಗಾಕೊಂಡು ಸ್ಟೇರಿಂಗ್ ಅನ್ನ ತಿರ್ಗಿಸೋದಕ್ ಆಗ್ತಿರೋದಿಲ್ಲ. ಇಷ್ಟೊತ್ತಿಗೆ ಉಳಿದವ್ರಿಗೂ ಕೂಡ ಎಚ್ಚರ ಆಗೋಗಿರುತ್ತೆ. ಇವರು ಸ್ಟೇರಿಂಗ್ ಅನ್ನ ತಿರ್ಗಿಸೋದಕ್ ಆಗದೆ ಇರೋದ್ರಿಂದ ಇವರ ಬೋಟ್ ಸೀದಾ ಜಲಪಾತದ ಕಡೆಗೆ ಬರ್ತಿರುತ್ತೆ. ಬಿಲ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನ ಕೈಲಿ ಬೋಟ್ ಅನ್ನ ಬೇರೆ ಕಡೆಗೆ ತಿರ್ಗಿಸೋದಕ್ ಆಗ್ತಿರೋದಿಲ್ಲ. ಇದರಿಂದ ಎಲ್ಲರೂ ಬೋಟ್ ನ ಗಟ್ಟಿಯಾಗಿ ಹಿಡ್ಕೋತಿದ್ದಂಗೆನೆ ಅದೇ ಸಮಯಕ್ಕೆ ಬೋಟ್ ಅಲ್ಲಿಂದ ಕೆಳಗಡೆ ಬಿದ್ದೋಗುತ್ತೆ. ಯಾರಿಗೂ ಏನು ಹೆಚ್ಚು ಕಡಿಮೆ ಆಗಿರೋದಿಲ್ಲ. ತುಂಬಾ ಕಷ್ಟಪಟ್ಟು ಮೇಲೆ ಬಂದು ಅಲ್ಲಿಂದ ಈಸ್ತಾ ದಡದ ಕಡೆಗೆ ಬರ್ತಿರ್ತಾರೆ. ಆದ್ರೆ ಯಾವಾಗ ಸ್ಯಾಮ್ ನೀರ್ನಲ್ಲಿ ಈಚ್ಕೊಂಡು ಬರ್ತಿರ್ತಾಳೋ ಅದೇ ಸಮಯಕ್ಕೆ ಈ ನೀರ್ನಲ್ಲಿ ನಮ್ಗೆ ಒಂದು ದೊಡ್ಡ ಹಾವನ್ನ ತೋರಿಸ್ತಾರೆ. ಆದ್ರೆ ಬೇರೆ ಯಾರ ಗಮನ ಅದ್ರ ಮೇಲೆ ಹೋಗೋದಿಲ್ಲ. ಈಗ ಇವರೆಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾರೆ. ಹೂ ಹತ್ರ ಹೋಗೋದಿರ್ಲಿ, ಸೇಫ್ ಆಗಿ ನಾವು ಮೊದ್ಲು ಮನೆಗೆ ಹೋದ್ರೆ ಸಾಕು ಅಂತ. ಆಗ ಬಿಲ್ ಹೇಳ್ತಾನೆ, ನಾಗ ಮೌಂಟೇನ್ ಅನ್ನೋ ಒಂದು ಜಾಗದಲ್ಲಿ ನನ್ನ ಫ್ರೆಂಡ್ ಸಿಗ್ತಾನೆ, ನಾವ್ ಅಲ್ಲಿಗೆ ಹೋಗ್ಬೇಕು. ನದಿಯ ಪಕ್ಕದಲ್ಲಿ ನಾವು ನಡೀತಾ ಹೋದ್ರೆ ನಾಗ ಮೌಂಟೇನ್ ಗೆ ಹೋಗಿ ತಲುಪೋದಕ್ಕೆ 2 ದಿನ ಆಗುತ್ತೆ. ಅದೇ ನಾವು ಕಾಡಿನ ದಾರಿಲಿ ಹೋಗ್ತೀವಿ ಅಂತಂದ್ರೆ ಬರೀ ಒಂದೇ ದಿನದಲ್ಲಿ ಹೋಗಿ ತಲುಪೋದು ಅಂತ. ಎಲ್ಲರಿಗೂ ಇದನ್ನ ಚೂಸ್ ಮಾಡೋದನ್ನ ಬಿಟ್ಟು ಬೇರೆ ಚಾಯ್ಸ್ ಕೂಡ ಇರೋದಿಲ್ಲ. ಇನ್ನೇನ್ ಮಾಡುದು ಅಂತ ಇವರು ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾರೆ. ಆದ್ರಿಂದ ಇವನ ಫ್ರೆಂಡ್ ಆಗಿರುವಂತ ಮ್ಯಾಟ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನಾವೆಲ್ಲರೂ ಒಂದು ಜಾಗದಲ್ಲಿ ಸಿಗಾಕೊಂಡಿದೀವಿ, ನಾಗ ಮೌಂಟೇನ್ ಗೆ ಬಾ, ನಾವ್ ಅಲ್ಲಿಗೆ ಬರ್ತೀವಿ, ನೀನ್ ನಮ್ಗೆ ಹೆಲ್ಪ್ ಮಾಡಿದ್ರೆ $5,000 ನ ಕೊಡ್ತೀವಿ ಅಂತ. ಆಗ ಇವನು ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ಇದೇ ಸಮಯದಲ್ಲಿ ನಮ್ಗೆ ತೋರಿಸ್ತಾರೆ ಇವನು ಒಂದು ಬಾಕ್ಸ್ ನಲ್ಲಿ ಗನ್ನ ಜೊತೆಗೆ ಒಂದು ಸ್ಯಾಟಲೈಟ್ ಫೋನ್ ಕೂಡ ಇಟ್ಕೊಂಡಿರ್ತಾನೆ. ನಂತರ ಇವರೆಲ್ಲರೂ ಕಾಡಿನ ದಾರಿಯಿಂದ ನಾಗ ಮೌಂಟೇನ್ ಗೆ ಹೋಗೋದಕ್ಕೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೂ ಮುಂಚೆ ಇವ್ರು ಯಾರಿಗೂ ಈ ತರ ಕಾಡ್ನಲ್ಲಿ ಓಡಾಡಿ ಅಭ್ಯಾಸ ಇರೋದಿಲ್ಲ. ಆದ್ರೆ ಈಗ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಮುಂದೆ ಸಾಕ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಸ್ಯಾಮ್ ಬಂದು ಬಿಲ್ಗೆ ಸಾರಿ ಕೇಳ್ತಾಳೆ, ನಮ್ಮಿಂದ ನಿನ್ನ ಬೋಟ್ ಹಾಳಾಯ್ತು ಅಂತ. ಇವನು ಕೂಡ ಇರ್ಲಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಮೇಡ್ ಬೋಟ್ ನಲ್ಲಿ ಬರ್ತಿರ್ಬೇಕಾದ್ರೆ ಇವನ ಬೋಟ್ ನ ಸುತ್ತ ಏನೋ ಓಡಾಡ್ತಿರೋ ರೀತಿ ಅವನಿಗೆ ಅನ್ಸುತ್ತೆ. ಹಾಗೆ ಈ ಕಡೆ ಇವರೆಲ್ಲರೂ ನೀರ್ ತುಂಬಿರುವಂತ ಒಂದು ಜಾಗನ ಕ್ರಾಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಕಾಂಗ್ ಇವ್ರ ಕಡೆಗೆ ನೋಡಿ ತುಂಬಾನೇ ಹೆದರ್ಕೊಳ್ತಿರುತ್ತೆ. ಯಾಕೆಂತಂದ್ರೆ ಇವ್ರು ಬರ್ತಿರುವಂತ ಜಾಗದಲ್ಲಿ ಒಂದು ದೊಡ್ಡ ಹಾವು ಕೂಡ ಓಡಾಡ್ತಿರುತ್ತೆ. ಆದ್ರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಮುಂದೆ ಸಾಕ್ತಿರ್ಬೇಕಾದ್ರೆ ಕೋಲ್ಗೆ ಅನ್ಸುತ್ತೆ ಇವನ ಕಾಲ್ನ ಕೆಳಗಡೆ ಏನೋ ಹೋಯ್ತು ಅಂತ. ನೀರಲ್ವಾ, ಮೀನು ಅಥವಾ ಏನಾದ್ರೂ ಇರ್ಬೋದು ಅಂತ ಇವ್ರು ಮುಂದೆ ಸಾಕ್ತಿರ್ತಾರೆ. ಆದ್ರೆ ಎಲ್ಲರಿಗಿಂತ ಹಿಂದೆ ಬರ್ತಿರುವಂತ ಬೆನ್ನ ಆ ಹಾವು ಒಳಗಡೆ ಎಳ್ಕೊಬಿಡುತ್ತೆ. ಬೆನ್ ಎಲ್ಲೂ ಹೊಂಟೋದ ಅಂತ ಇವರೆಲ್ಲರೂ ಹುಡ್ಕಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿನ ನಂತರ ಮೇಲ್ ಬರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಆ ದೊಡ್ಡ ಹಾವು ಕೂಡ ಬಂದು ಇವನನ್ನ ನುಂಗಾಕ್ಬಿಡುತ್ತೆ. ಇದರಿಂದ ಮಿಕ್ತವ್ರು ಅಲ್ಲಿಂದ ತುಂಬಾ ಹೆದರ್ಕೊಂಡು ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ. ಇದರಿಂದ ಕೋಲ್ ಹೆದರ್ಕೊಂಡು ನರ್ವಸ್ ಆಗಿ ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾನೆ. ಯಾಕೆಂತಂದ್ರೆ ಇಲ್ಲಿರೋರೆಲ್ಲರಿಗಿಂತ ಇವನೇ ಚಿಕ್ಕವನು. ನಂತರ ಇವನಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಬಿಲ್ ಎಲ್ಲರಿಗೂ ಹೇಳ್ತಾನೆ, ಅದು ಅನಾಕೊಂಡ ಅನ್ನೋ ಒಂದು ಪ್ರಜಾತಿಗೆ ಸೇರಿರುವಂತ ಹಾವು. ಅದು ಈಗ ಬೆನ್ನ ತಿಂದು ಹೊಟ್ಟೆನ ತುಂಬಿಸ್ಕೊಂಡಿರೋದ್ರಿಂದ ನಮ್ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಸುತ್ತಮುತ್ತ ಇಲ್ಲೆಲ್ಲೂ ನಮ್ಗೆ ಈಗ ಬೇರೆ ಅನಾಕೊಂಡಗಳು ಕಾಣಿಸೋದಿಲ್ಲ. ಯಾಕೆಂತಂದ್ರೆ ಒಂದು ಹಾವಿರುವಂತ ಜಾಗದಲ್ಲಿ ಮತ್ತೊಂದು ಅನಾಕೊಂಡ ಇರೋದಕ್ಕೆ ಇಷ್ಟ ಪಡೋದಿಲ್ಲ. ಆದ್ರಿಂದ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡದೆ ಇಲ್ಲಿಂದ ಮುಂದೆ ಸಾಗ್ಬೇಕು ಅಂತ. ಆದ್ರೆ ಗೇಲ್ ಮಾತ್ರ ಆ ಬ್ಲಡ್ ಆರ್ಕಿಡ್ ಹೂವನ್ನ ಹುಡ್ಕೊಂಡು ಹೋಗೋದಕ್ಕೆ
ಹೋಗೋದಕ್ಕೆ ಈಗ ರೆಡಿ ಆಗಿರೋದಿಲ್ಲ. ಬೆನ್ ಆ ರೀತಿ ಭಯಂಕರವಾಗಿ ಸತ್ತೋಗಿರೋದ್ರಿಂದ ಮೊದ್ಲು ನಾನು ಮನೆಗೆ ಹೋಗಿ ಸೇರಿದ್ರೆ ಸಾಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಇದಕ್ಕೆ ಜಾಕ್ ಒಪ್ಕೊಳ್ತಿರೋದಿಲ್ಲ. ನನ್ ಜೀವನನೇ ಆ ಹೂವಿನ ಮೇಲೆ ಈಗ ನಿಂತಿದೆ, ನಾವೀಗ ಅಲ್ಲಿಗೆ ಹೋಗಿ ಹೂವನ್ನ ತಗೊಂಡ್ ಬರ್ಲೇಬೇಕು. ಬೆನ್ ಈ ಕೆಲ್ಸಕ್ಕೋಸ್ಕರ ಸತ್ತಿದ್ದಾನೆ, ಅದು ವೇಸ್ಟ್ ಆಗ್ಬಾರ್ದು ಅಂತ. ಇದರಿಂದ ಎಲ್ಲರೂ ಕೂಡ ಸರಿ ಅಂತ ಒಪ್ಕೊಂಡು ಮುಂದೆ ಸಾಗೋದಕ್ಕೆ ಶುರು ಮಾಡಿದಾಗ ಬಿಲ್ ಬಂದು ಇವನಿಗೆ ಹೇಳ್ತಾನೆ, ನಾನ್ ನಿಮ್ಮನ್ನ ಇನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಬೋಟ್ ಹತ್ರ ಹೋಗ್ತಿದ್ದಂಗೆನೆ ನಿಮ್ನೆಲ್ಲರೂ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ. ಆದ್ರೆ ಜಾಕ್ ಮಾತ್ರ ಅವನ ರೀತಿ ಮಾಡೋದಿಲ್ಲ, ನಾವು ಹೂ ಹತ್ರ ಹೋಗ್ತೀವಿ ಅಂತ ಸ್ಯಾಮ್ಗೆ ಹೇಳ್ತಿರ್ತಾನೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಬಿಲ್ ಬಂದು ಸ್ಯಾಮ್ಗೆ ಹೇಳ್ತಾನೆ, ಇಲ್ಲಿಂದ ಮುಂದೆ ಹೋಗೋದು ಡೇಂಜರ್ ಇದೆ ಅಂತ ನಾನು ಈಗಾಗ್ಲೇ ಜಾಕ್ಗೆ ಹೇಳಿದ್ದೆ. ಆದ್ರೆ ಅವನು ಇನ್ನೂ ಕೂಡ $50,000 ನ ಬದಲಾಗಿ ಮುಂದೆ ಹೋಗೋದಕ್ಕೆ ನನ್ಗೆ ಕನ್ವಿನ್ಸ್ ಮಾಡ್ದ ಅಂತ. ಅದೇ ಸಮಯಕ್ಕೆ ಕೋಲ್ನ ಕತ್ತಿನ ಹತ್ರ ಒಂದು ಹುಳ ಇವನ ರಕ್ತನ ಕುಡಿತಿರುತ್ತೆ. ಹೇಗೋ ಮಾಡಿ ಬಿಲ್ ಅದನ್ನ ತೆಗೆದು ಇವನ ಶರ್ಟ್ ಅನ್ನ ಎತ್ತಿ ನೋಡಿದ್ರೆ ಬೆನ್ನ ಪೂರ್ತಿ ಅದೇ ತರದ ಹುಳಗಳು ಇರ್ತವೆ. ಸರಿ ಅಂತ ಇವನು ಅದನ್ನ ತೆಗಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗಾರ್ಡನ್ ಶೂ ನಲ್ಲಿ ಟ್ರಾನ್ಗೆ ಸ್ಟೋನ್ ಸ್ಪೈಡರ್ ಅನ್ನೋ ಒಂದು ಹುಳ ಸಿಗುತ್ತೆ. ಇದೇನಾದ್ರೂ ನಿನ್ಗೆ ಕಚ್ಚಿದ್ರೆ ನಿನ್ನ ಬಾಡಿ ಪ್ಯಾರಲೈಸ್ ಆಗಿ ಸಾವಿಗೆ ತುಂಬಾ ಹತ್ರ ಆಗೋಗ್ತಿದ್ದೆ, ಇದ್ರಲ್ಲಿ ಅಷ್ಟು ವಿಷ ಇದೆ ಅಂತ ಟ್ರಾನ್ ಹೇಳಿದಾಗ ಜಾಕ್ ಆ ಸ್ಪೈಡರ್ ನ ಒಂದು ಬಾಟಲ್ ನ ಒಳಗಡೆ ಹಾಕಿ ಇಟ್ಕೋತಾನೆ, ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಈ ಕಡೆ ಮ್ಯಾಟ್ ಇನ್ನೇನು ನಾಗಾ ಮೌಂಟೇನ್ ಹತ್ರ ಬಂದು ತಲುಪೋದ್ರಲ್ಲಿ ಇರ್ತಾನೆ. ಆದ್ರೆ ಅದೇ ಸಮಯಕ್ಕೆ ನೋಟಿಸ್ ಮಾಡ್ತಾನೆ ಬೋಟ್ ನ ಸುತ್ತ ಅನಾಕೊಂಡ ಓಡಾಡ್ತಿದೆ ಅಂತ. ಇದರಿಂದ ಹೆದರ್ಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಅನಾಕೊಂಡ ಬಂದು ಇವನನ್ನ ಸಾಯಿಸ್ಬಿಡುತ್ತೆ. ಇದರಿಂದ ಇವನ ಬೋಟ್ ಕೂಡ ತುಂಬಾ ಸ್ಪೀಡ್ ಆಗಿ ಹೋಗಿ ಬಂಡೆಗೆ ಹೊಡೆದು ಬ್ಲಾಸ್ಟ್ ಆಗೋಗುತ್ತೆ. ಅದನ್ನ ಇಲ್ಲೇ ಬರ್ತಿದ್ದಂತ ಇವರೆಲ್ಲರೂ ನೋಡಿ ಹತ್ರ ಬಂದು ನೋಡಿದ್ರೆ ಮ್ಯಾಟ್ ನ ಬೋಟ್ ನಾಶ ಆಗೋಗಿರುತ್ತೆ. ಆದ್ರೆ ಮ್ಯಾಟ್ ಮಾತ್ರ ಎಲ್ಲೂ ಕಾಣಿಸ್ತಿರೋದಿಲ್ಲ. ಇದರಿಂದ ಈ ಜಾಗದಲ್ಲಿ ಏನ್ ನಡೆದಿರಬಹುದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇವರಿಗೆ ಇರೋದಿಲ್ಲ. ಇದರಿಂದ ಇವರೆಲ್ಲರೂ ತುಂಬಾ ಡಿಸಪಾಯಿಂಟ್ ಆಗಿ ಹೋಗ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೊತ್ತಿಗೆ ಇವರ ಫೋನ್ ಬ್ಯಾಟರಿಗಳು ಕೂಡ ಡೆಡ್ ಆಗೋಗಿರ್ತವೆ. ಆದ್ರಿಂದ ನಾಶ ಆಗಿರುವಂತ ಬೋಟ್ ನಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಆಗಿರುವಂತ ವಸ್ತುಗಳು ಸಿಗ್ತಾವಂತ ಹುಡುಕಾಡ್ತಿರ್ತಾರೆ. ಅದೇ ಸಮಯಕ್ಕೆ ಮ್ಯಾಟ್ ಒಂದು ಬಾಕ್ಸ್ ನಲ್ಲಿ ಗನ್ ಹಾಗೆ ಸ್ಯಾಟಲೈಟ್ ಫೋನ್ ಅನ್ನ ಇಟ್ಟಿದ್ನಲ್ಲ, ಆ ಬಾಕ್ಸ್ ಒಂದು ಕಲ್ನ ಕೆಳಗಡೆ ಬಿದ್ದಿರೋದನ್ನ ನಮ್ಗೆ ತೋರಿಸ್ತಾರೆ. ಆದ್ರೆ ಬೇರೆಯವ್ರು ಯಾರಿಗೂ ಕೂಡ ಇದು ಕಾಣಿಸೋದಿಲ್ಲ. ಆಗ ಇವರಿಗೆ ಇದೇ ಜಾಗದಲ್ಲಿ ಬೇಟೆಯಾಡಿ ಬಿಟ್ಟೋಗಿರುವಂತ ಒಂದು ಮೀನು ಕಾಣಿಸುತ್ತೆ. ಇದೇನು ಅಂತ ಕೇಳಿದಾಗ ಟ್ರಾನ್ ಹೇಳ್ತಾನೆ, ಈ ಜಾಗದಲ್ಲಿ ಲೋಪಾಕ್ಸ್ ಅನ್ನೋ ಒಂದು ಬುಡಕಟ್ಟು ಜನಾಂಗದವರು ಇದ್ದಾರೆ. ನಾವೇನಾದ್ರೂ ಅವ್ರು ಇರುವಂತ ಜಾಗಕ್ಕೆ ಹೋದ್ರೆ ನಮ್ಗೆ ಬೋಟ್ ಸಿಗ್ಬೋದು, ಬೋಟ್ ನ ಸಹಾಯದಿಂದ ಸಿಟಿಗೆ ಹೋಗಿ ತಲುಪಬಹುದು ಅಂತ. ಅದಕ್ಕೆ ಇವರೆಲ್ಲರೂ ಲೋಪಾಕ್ಸ್ ಬುಡಕಟ್ಟು ಜನಾಂಗದವರನ್ನ ಹುಡ್ಕೊಂಡು ಕಾಡ್ನಲ್ಲಿ ಮುಂದೆ ಸಾಕ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವರಿಗೆ ಮ್ಯಾಟ್ ನ ಡೆಡ್ ಬಾಡಿ ಕಾಣಿಸುತ್ತೆ. ಅನಾಕೊಂಡ ಇವನನ್ನ ತಿಂದು ಅರ್ಗಿಸ್ಕೊಳಕ್ಕಾಗದೆ ವಾಪಸ್ ವಾಮಿಟ್ ಮಾಡ್ಬಿಟ್ಟು ಹೊಟ್ಟೋಗಿರುತ್ತೆ. ಅಂದ್ರೆ ಈಗ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಈ ಜಾಗದಲ್ಲಿ ಮತ್ತೊಂದು ಅನಾಕೊಂಡ ಇದೆ ಅಂತ. ಈಗ ಅದು ಇವನನ್ನ ವಾಮಿಟ್ ಮಾಡಿ ಹೋಗಿರೋದ್ರಿಂದ ಹೊಟ್ಟೆ ಖಾಲಿ ಇದೆ, ಆದ್ರಿಂದ ಅದು ಖಂಡಿತವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೇ ಮಾಡುತ್ತೆ ಅಂತ ಇವರು ಬೇಗ ಅಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಲೋಪಾಕ್ಸ್ ಬುಡಕಟ್ಟು ಜನಾಂಗದವರನ್ನ ಹುಡುಕ್ತಾ ಅವ್ರಿರುವಂತ ಜಾಗಕ್ಕೆ ಬಂದಾಗ ನೋಡ್ತಾರೆ ಈ ಜಾಗದಲ್ಲಿ ಮನುಷ್ಯನ ತಲೆಬೋಡೆಗಳು ಅಸ್ಥಿ ಪಂಜರಗಳೆಲ್ಲ ಇರ್ತವೆ. ಇವರು ಕೂಡ ಅದನ್ನ ನೋಡ್ತಾ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಒಂದು ತುಂಬಾ ದೊಡ್ಡದಾಗಿರುವಂತ ಅನಾಕೊಂಡ ಸತ್ತು ಬಿದ್ದಿರುತ್ತೆ. ಹಾಗೆ ಅದರ ಹೊಟ್ಟೆ ಒಳಗಡೆಯಿಂದ ಮನುಷ್ಯನ ಕಾಲುಗಳು ಹೊರಗಡೆ ಬಂದಿರ್ತವೆ. ಅಂದ್ರೆ ಇಲ್ಲಿದ್ದಂತ ಬುಡಕಟ್ಟು ಜನಾಂಗದವರು ಅನಾಕೊಂಡನ ಬೇಟೆ ಆಡ್ತಿದ್ರು. ಅದನ್ನ ಬೇಟೆ ಆಡ್ತಿರ್ಬೇಕಾದ್ರೆ ಒಬ್ಬ ಮನುಷ್ಯನನ್ನ ನುಂಗ್ಬಿಟ್ಟಿತ್ತು ಅಂತ. ಸರಿ ಅಂತ ಇವರು ಬೋಟ್ ಗಳನ್ನ ಹುಡ್ಕೊಂಡು ಬಂದಾಗ್ಲೇ ಇವ್ರಿಗೆ ಗೊತ್ತಾಗೋದು ಲೋಪಾಕ್ಸ್ ಬುಡಕಟ್ಟು ಜನಾಂಗದವರು ಅನಾಕೊಂಡೆಯಿಂದ ಹೆದರ್ಕೊಂಡು ಈ ಜಾಗನ ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ಅಂತ. ಆದ್ರಿಂದ ತುಂಬಾ ಧೈರ್ಯ ತಗೊಂಡು ಡಿಸೈಡ್ ಮಾಡ್ತಾರೆ ನಾವೇ ಬೋಟ್ ಗಳನ್ನ ತಯಾರಿ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಂತ. ನಂತರ ಇವರು ಈ ಜಾಗದಲ್ಲಿ ಸಿಗ್ತಿರುವಂತ ಮರಗಳನ್ನ ಬಂಬುಗಳನ್ನೆಲ್ಲ ಒಂದು ಕಡೆ ತಗೊಂಡ್ ಬಂದು ಬೋಟ್ ಅನ್ನ ತಯಾರಿಸೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಜಾಕುಗೆ ಬುಡಕಟ್ಟು ಜನಾಂಗದವರು ಕಲ್ಲಿನ ಮೇಲೆ ಕೆತ್ತಿರುವಂತ ಬ್ಲೆಡ್ ಆರ್ಕಿಡ್ ಹೂವಿನ ಚಿತ್ರ ಕಾಣಿಸುತ್ತೆ. ಅಂದ್ರೆ ಇವರು ಕರೆಕ್ಟ್ ಆಗಿರುವಂತ ದಾರಿಲೇ ಹೋಗ್ತಿದ್ದಾರೆ. ಇನ್ನ ಸ್ವಲ್ಪ ದೂರದಲ್ಲೇ ಬ್ಲೆಡ್ ಆರ್ಕಿಡ್ ಹೂಗಳು ಇದಾವೆ ಅಂತ. ಅಷ್ಟೇ ಅಲ್ಲದೆ ಇವರಿಗೆ ಮತ್ತೊಂದು ಡೌಟ್ ಕೂಡ ಬಂದ್ಬಿಟ್ಟಿರುತ್ತೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅನಾಕೊಂಡಗಳು ನಾರ್ಮಲ್ ಆಗಿ ಅಷ್ಟು ದೊಡ್ಡದಾಗಿರೋದಿಲ್ಲ. ಆದ್ರಿಂದ ಅನಾಕೊಂಡ ಹಾವುಗಳೆಲ್ಲ ಬ್ಲೆಡ್ ಆರ್ಕಿಡ್ ಹೂವನ್ನ ತಿಂದಿರ್ಬೋದು ಅನ್ನೋದೇ ಇವರ ಡೌಟ್. ಇಲ್ಲಿ ಹೇಳಬೇಕು ಅಂತಂದ್ರೆ ಅನಾಕೊಂಡಗಳು ಹುಟ್ಟಾಗಿಂದ ಸಾಯವರೆಗೂ ಪ್ರತಿದಿನನೂ ಬೆಳೀತಾ ಹೋಗ್ತಿರ್ತವೆ. ಈಗ ಅವುಗಳು ಬ್ಲೆಡ್ ಆರ್ಕಿಡ್ ಹೂವನ್ನ ತಿಂದಿರೋದ್ರಿಂದ ಅವುಗಳ ಆಯಸ್ಸು ಜಾಸ್ತಿ ಆಗಿ ನಿರಂತರವಾಗಿ ಬೆಳೀತಾ ಇಷ್ಟು ದೊಡ್ಡದಾಗಿ ಕನ್ವರ್ಟ್ ಆಗಿದಾವೆ ಅಂತ ಅನ್ಕೋತಾರೆ. ಇದರಿಂದ ಇವರೆಲ್ಲರಿಗೂ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಹೌದು ಬ್ಲೆಡ್ ಆರ್ಕಿಡ್ ಹೂ ಮನುಷ್ಯನಿಗಾಗ್ಲಿ ಅಥವಾ ಯಾವುದೇ ಪ್ರಾಣಿಗಳಿಗಾಗ್ಲಿ ಆಯಸ್ಸನ್ನ ಜಾಸ್ತಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಂತ. ಆದ್ರೆ ಗೈಲ್ ಮಾತ್ರ ನಾನು ಈಗ್ಲೂ ಕೂಡ ಆ ಹೂವನ್ನ ಹುಡ್ಕೊಂಡು ಹೋಗೋದಕ್ಕೆ ಬರೋದಿಲ್ಲ ಅಂತಾನೆ ಹೇಳ್ತಿರ್ತಾಳೆ. ಅವಳ ಜೊತೆ ಈ ಸಲ ಅಂತೂ ಗಾರ್ಡನ್ ಹಾಗೆ ಕೋಲ್ ಕೂಡ ಹೇಳ್ತಿರ್ತಾರೆ ನಾವು ಕೂಡ ಬರೋದಿಲ್ಲ, ನಾವು ಮೊದ್ಲು ಮನೆಗೆ ಹೋಗ್ಬೇಕು ಅಂತ. ಆಗ ಜಾಕ್ ಕೂಡ ಹೇಳ್ತಿರ್ತಾನೆ ಆ ಹೂ ಬಿಡೋದು 7 ವರ್ಷಕ್ಕೊಂದ್ಸಲ ಮಾತ್ರ, ಮುಂದಿನ ಸಲ ಬಂದಾಗ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇದೊಂದೇ ಚಾನ್ಸ್ ನಮ್ಮ ಹತ್ರ ಇರೋದು, ಬನ್ನಿ ಹೋಗ್ಬೇಕು ಅಂತ ಹೇಳ್ತಿದ್ರೆ ಇದನ್ನೇ ಕೇಳಿ ಸ್ಯಾಮ್ ಕೂಡ ನಾನು ಬರೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಹೇಳ್ತಾಳೆ ಇಲ್ಲಿಂದ ಮುಂದೆ ಹೋಗೋದು ಡೇಂಜರ್ ಇದೆ ಅಂತ. ಬಿಲ್ ಹೇಳಿದ್ರು ಕೂಡ ಅವನಿಗೆ ಮತ್ತೆ 50,000 ಕೊಟ್ಟು ಇಲ್ಲಿಂದ ಮುಂದೆ ಹೋಗೋದಕ್ಕೆ ಒಪ್ಪಿಸಿದಾನೆ ಇವನು ಅಂತ. ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಡಿಸಿಷನ್ ನೀನ್ ತಗೊಳ್ಳೋ ಹಾಗಿಲ್ಲ ಅಂತ ಜಾಕ್ ಇವಳಿಗೆ ಹೇಳಿದಾಗ ಅದೇ ರೀತಿ ಉಳಿದವರು ಕೂಡ ಇವನಿಗೆ ಹೇಳ್ತಾರೆ ನಾವೇನ್ ಮಾಡ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ಬೇಡ ಅಂತ. ಇಷ್ಟೊತ್ತಿಗೆ ಇವರೆಲ್ಲರೂ ಬೋಟ್ ಅನ್ನ ರೆಡಿ ಮಾಡ್ಬಿಟ್ಟಿರ್ತಾರೆ. ನಂತರ ಸ್ಯಾಮ್ ಬಿಲ್ ಹತ್ರ ಬಂದು ಇವನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನು ಕೂಡ ಹೇಳ್ತಾ ಹೋಗ್ತಾನೆ ಮೊದ್ಲು ನಾನು ಮಿಲಿಟರಿ
ತಯಾರಿಲಿದ್ದೆ, ಆದ್ರೆ ಒಂದಷ್ಟು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದೆ ಅಂತ ಮನೆ ಕಳಿಸ್ಬಿಟ್ರು. ಆಗಿಂದ ನಾನೊಂದು ಬೋಟ್ ಅನ್ನ ತಗೊಂಡು ಈ ರೀತಿ ಕೆಲಸನ ಮಾಡ್ತಿದ್ದೀನಿ ಅಂತ. ನಂತರ ಇವರೆಲ್ಲರೂ ಆ ಬೋಟ್ ನ ನೀರಿನ ಒಳಗಡೆ ಬಿಡ್ತಾರೆ. ಆದ್ರೆ ಈ ಕಡೆ ಇಲ್ಲೇ ಇದ್ದಂತ ಒಂದು ಮನೆ ಒಳಗಡೆ ಗಾರ್ಡನ್ ಬಂದು ಇವರ ಬ್ಯಾಗ್ ಗಳನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವಾಗ್ಲೇ ನೋಡಿದ್ವಲ್ಲ ಗನ್ ಹಾಗೆ ಸ್ಯಾಟಲೈಟ್ ಇದ್ದಂತ ಬಾಕ್ಸ್ ನ, ಆ ಬಾಕ್ಸ್ ಈ ಬ್ಯಾಗ್ ಅಲ್ಲಿ ಇರುತ್ತೆ. ಅದನ್ನ ಓಪನ್ ಮಾಡಿ ಸ್ಯಾಟಲೈಟ್ ಫೋನ್ ಅನ್ನ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಜಾಕ್ ಬರ್ತಾನೆ. ಹೌದು, ಈ ಬಾಕ್ಸ್ ಅನ್ನ ಎತ್ಕೊಂಡ್ ಬಂದಿರೋದು ಇವನೇ, ಆದ್ರೆ ಬೇರೆ ಯಾರಿಗೂ ಹೇಳಿರೋದಿಲ್ಲ. ಯಾಕೆಂತಂದ್ರೆ ಸ್ಯಾಟಲೈಟ್ ಫೋನ್ ಸಿಕ್ತು ಅಂತ ಎಲ್ಲರಿಗೂ ಗೊತ್ತಾದ್ರೆ ಫೋನ್ ಮಾಡಿ ಪೊಲೀಸರನ್ನ ಕರೆಸ್ಬಿಡ್ತಾರೆ. ಆಮೇಲೆ ಹೂವನ್ನ ಹುಡ್ಕೋದಕ್ಕೆ ಇವ್ರು ಯಾರು ಒಪ್ಕೊಳ್ಳೋದಿಲ್ಲ ಅಂತ. ಇದರಿಂದ ಗಾರ್ಡನ್ ಫೋನ್ ಸಿಕ್ತಿದ್ದಂಗೆನೆ ಪೊಲೀಸರಿಗೆ ಕಾಲ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಜಾಕ್ ಆಗ್ಲೇ ಬಾಟಲ್ ಒಳಗಡೆ ಹಾಕಿಟ್ಕೊಂಡಿದ್ನಲ್ಲ ಸ್ಟೋನ್ ಸ್ಪೈಡರ್ ನ, ಅದರಿಂದ ಇವನಿಗೆ ಕಚ್ಚೋ ಹಾಗೆ ಮಾಡ್ಬಿಡ್ತಾನೆ. ಇದರಿಂದ ಗಾರ್ಡನ್ಗೆ ಸರಿಯಾಗಿ ನಡೆಯೋದಕ್ಕಾಗದೆ ಇವನ ಕೈ ಕಾಲು ಪ್ಯಾರಲೈಸ್ ಆಗಿ ಒದ್ದಾಡ್ತಿದ್ರೆ ಜಾಕ್ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಸೀದಾ ಹೊರಗಡೆ ಬಂದ್ಬಿಡ್ತಾನೆ. ಅವನು ಈ ರೀತಿ ಹೊರಗಡೆ ಬಂದಿದ್ದನ್ನ ನೋಡಿ ಸ್ಯಾಮ್ಗೆ ಡೌಟ್ ಬಂದು ಮನೆ ಒಳಗಡೆ ಬಂದು ನೋಡಿದ್ರೆ ಗಾರ್ಡನ್ ಪ್ಯಾರಲೈಸ್ ಆಗಿ ಒಂದು ಜಾಗದಲ್ಲಿ ಕುಂತಿರ್ತಾನೆ. ಹಾಗೆ ಇವನ ಕೈಯ ಮೇಲೆ ಸ್ಟೋನ್ ಸ್ಪೈಡರ್ ಕಚ್ಚಿರುವಂತ ಗುರುತು ಕೂಡ ಇವಳಿಗೆ ಕಾಣಿಸುತ್ತೆ. ಆದ್ರೆ ಇದೇ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವಳ ಹಿಂದೆ ಒಂದು ಅನಾಕೊಂಡ ಹಾವು ಬಂದ್ಬಿಟ್ಟಿದೆ ಅಂತ. ನಂತರ ಇವಳು ಅಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆನೆ ಅನಾಕೊಂಡ ಇವನ ಹತ್ರ ಬರುತ್ತೆ. ಆಗ ಸ್ಯಾಮ್ ಹೊರಗಡೆ ಬಂದು ಎಲ್ಲರಿಗೂ ಹೇಳ್ತಿರ್ತಾಳೆ ಜಾಕ್ ಸ್ಟೋನ್ ಸ್ಪೈಡರ್ ಇಂದ ಗಾರ್ಡನ್ ಗೆ ಕಚ್ಚೋ ಹಾಗೆ ಮಾಡ್ಬಿಟ್ಟಿದ್ದಾನೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಅನಾಕೊಂಡ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅದನ್ನ ನೋಡಿದಂತ ಇವರೆಲ್ಲರೂ ಇಲ್ಲಿಗೆ ಬರೋಷ್ಟರಲ್ಲಿ ಅದು ಅವನನ್ನ ನುಂಗಾಕ್ಬಿಟ್ಟಿರುತ್ತೆ. ಇದರಿಂದ ಈ ಜಾಕೆ ಬೆಂಕಿನ ಹಾಕಿ ಸುಟ್ಟು ಬೋಟ್ ಹತ್ರ ಬಂದು ನೋಡಿದ್ರೆ ಜಾಕ್ ಬೋಟ್ ಅನ್ನ ತಗೊಂಡು ಬ್ಲಡ್ ಆರ್ಕಿಡ್ ಇರುವಂತ ಜಾಕೆ ಹೋಗ್ತಿರ್ತಾನೆ. ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಿದ್ದಂತ ಕೊನೆಯ ಅವಕಾಶ ಕೂಡ ಇವರ ಕೈ ತಪ್ಪೋಗುತ್ತೆ. ಈಗ ಇವರೆಲ್ಲರಿಗೂ ಗೊತ್ತಿದೆ ಅವನು ಬ್ಲಡ್ ಆರ್ಕಿಡ್ ಹೂ ಹತ್ರ ಹೋಗ್ತಿದ್ದಾನೆ ಅಂತ. ಆದ್ರಿಂದ ಅವನಿಗಿಂತ ಮುಂಚೆನೆ ನಾವು ಕಾಡಿನ ದಾರಿಯಿಂದ ಅಲ್ಲಿಗೆ ಹೋಗಿ ತಲುಪಿ ಬೋಟ್ ಅನ್ನ ಕಿತ್ಕೊಂಡು ಇಲ್ಲಿಂದ ಹೊರಟೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ಜಾಕ್ ಕಂಪನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಈ ಜಾಗದಲ್ಲಿ ಸಿಗ್ನಲ್ ಇಲ್ಲದೆ ಇರೋದ್ರಿಂದ ಅದು ಸಾಧ್ಯ ಆಗ್ತಿರೋದಿಲ್ಲ. ಈ ಕಡೆ ಇವರೆಲ್ಲರೂ ಕಾಡಿನ ದಾರಿಯಿಂದ ಮುಂದೆ ಸಾಕ್ತಿರ್ಬೇಕಾದ್ರೆ ಇವರ ಸುತ್ತಮುತ್ತ ಹಾವಿನ ಶಬ್ದಗಳು ಕೇಳಿಸೋದಕ್ಕೆ ಶುರು ಆಗ್ತವೆ. ಹಾಗೆ ಇವರಿಗೆ ಗೊತ್ತಾಗೋಗುತ್ತೆ ಅನಾಕೊಂಡಗಳು ಇವರನ್ನ ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಿದಾವೆ ಅಂತ. ಅದಕ್ಕೆ ಅವುಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಓಡೋಗ್ತಿರ್ಬೇಕಾದ್ರೆ ಎಲ್ಲರ ಕಾಲು ಸ್ಲಿಪ್ ಆಗಿ ಅಲ್ಲಿಂದ ಜಾರ್ತಾ ಒಂದು ಗುಹೆ ಒಳಗಡೆ ಬಂದು ಬೀಳ್ತಾರೆ. ಆದ್ರೆ ಈ ಗುಹೆಲೂ ಕೂಡ ಇವರಿಗೆ ಹಾವಿನ ಶಬ್ದಗಳೆಲ್ಲ ಕೇಳಿಸೋದಕ್ಕೆ ಶುರು ಆಗ್ತವೆ. ಅದಕ್ಕೆ ಈ ಜಾಗದಲ್ಲಿ ತುಂಬಾ ಹೊತ್ತು ಇರಬಾರ್ದು ಅಂತ ಇವರೆಲ್ಲರೂ ಮುಂದೆ ಸಾಕ್ತಿರ್ಬೇಕಾದ್ರೆ ಕೋಲ್ಗೆ ಇವನ ಹಿಂದೆ ಏನೋ ಓಡಾಡ್ತಿರುವಂತ ಶಬ್ದ ಕೇಳಿಸಿ ಏನದು ಅಂತ ನೋಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಆದ್ರೆ ಇಷ್ಟೊತ್ತಿಗೆ ಮಿಕ್ತವರೆಲ್ಲ ಮುಂದೆ ಹೊರಟೋಗಿರ್ತಾರೆ. ಅವರೆಲ್ಲ ಯಾವ ದಾರಿಲಿ ಹೋದ್ರು ಅಂತಾನು ಕೂಡ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಅವರು ಕೂಗ್ತಿರುವಂತ ಶಬ್ದನ ಕೇಳಿಸ್ಕೊಂಡು ಅವರ ವಾಯ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಅದ್ರ ಜೊತೆ ಅನಾಕೊಂಡಗಳ ಭಯ ಬೇರೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಮನುಷ್ಯರ ಅಸ್ಥಿ ಪಂಜರಗಳು ಇರೋದನ್ನ ನೋಡಿ ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ಹಾಗೆ ಇವನನ್ನ ಹುಡ್ಕೊಂಡು ಟ್ರಾನ್ ಬಂದು ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವರನ್ನ ಒಂದು ಅನಾಕೊಂಡ ಕೂಡ ಫಾಲೋ ಮಾಡ್ತಿರುತ್ತೆ. ನಂತರ ಇವರಿಬ್ರು ನೀರ್ ತುಂಬಿರುವಂತ ಜಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾನ್ ಆಳವಾಗಿರುವಂತ ಜಾಗದಲ್ಲಿ ಕಾಲಿಟ್ಟು ಕೆಳಗಡೆ ಬಂದ್ಬಿಡ್ತಾನೆ. ಮೇಲೋಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಇವನ ಕೈಲಿ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಒಂದು ಅನಾಕೊಂಡ ಬಂದು ಇವನನ್ನ ತಿನ್ಬಿಡುತ್ತೆ. ಈ ಕಡೆ ಮಿಕ್ತವರೆಲ್ಲರೂ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕ್ಬಿಡ್ತಾರೆ. ಹಾಗೆ ಬಿಲ್ ಟ್ರಾನ್ ಮತ್ತೆ ಕೋಲ್ನ ಹುಡ್ಕೊಂಡು ಬಂದಾಗ ಇವನಿಗೆ ಗೊತ್ತಾಗೋಗುತ್ತೆ ಟ್ರಾನ್ ಸತ್ತೋಗಿದ್ದಾನೆ ಅಂತ. ಇದರಿಂದ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಇವ್ರು 3 ಜನ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಇನ್ನೂ ಬದುಕಿರುವಂತ ಕೋಲ್ ಕೂಡ ಇಲ್ಲಿಗೆ ಬರ್ತಾನೆ. ಆದ್ರೆ ಇವನನ್ನ ಫಾಲೋ ಮಾಡ್ಕೊಂಡು ಒಂದು ಅನಾಕೊಂಡ ಕೂಡ ಬರ್ತಿರುತ್ತೆ. ಇದರಿಂದ ಮಿಕ್ತವರೆಲ್ಲ ತುಂಬಾ ಕಷ್ಟಪಟ್ಟು ಬೇಗ ಹೊರಗಡೆ ಬಂದು ಇನ್ನೂ ಕೂಡ ಅಲ್ಲೇ ಸಿಗಾಕೊಂಡಿರುವಂತ ಕೋಲ್ನ ಕಷ್ಟಪಟ್ಟು ಹೊರಗಡೆ ಎಳಿತಾರೆ. ಆಗ ಅನಾಕೊಂಡ ಹೊರಗಡೆ ಬರ್ತಿದ್ದಂಗೆನೆ ಸ್ಯಾಮ್ ಅದ್ರ ತಲೆನ ಕಟ್ ಮಾಡ್ಬಿಡ್ತಾಳೆ. ಇದರಿಂದ ಇವರೆಲ್ಲರೂ ಟೆನ್ಷನ್ ನ ಕಮ್ಮಿ ಮಾಡ್ಕೊಳ್ತಿರ್ಬೇಕಾದ್ರೆ ಮತ್ತೊಂದು ಅನಾಕೊಂಡ ಬಂದು ಕೋಲ್ನ ಎಳ್ಕೊಂಡು ಹೊಂಟೋಗುತ್ತೆ. ಆದ್ರಿಂದ ಇವರು ಕೋಲ್ನ ಹುಡುಕ್ತಾ ಬಂದಾಗ ಮರದ ಮೇಲೆ ಅನಾಕೊಂಡ ಅವನನ್ನ ತಿನ್ನೋದಕ್ಕೆ ರೆಡಿ ಆಗ್ತಿರುತ್ತೆ. ಆಗ ಬಿಲ್ ಒಂದು ಚಾಕುವಿಂದ ಅದಕ್ಕೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆದ್ರೆ ಕೋಲ್ಗೆ ಪ್ರಜ್ಞೆ ಇರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆಗಿದ್ದನ್ನ ನೋಡಿ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ಜಾಕ್ ಮ್ಯಾಪ್ ನ ಪ್ರಕಾರ ಬ್ಲಡ್ ಆರ್ಕಿಡ್ ಹೂಗಳಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರೆ ಎಕ್ಸಾಕ್ಟ್ ಆಗಿ ಹೂಗಳು ಎಲ್ಲಿದ್ದಾವೆ ಅಂತ ಹುಡ್ಕೊಂಡು ಒಂದು ಬ್ರಿಡ್ಜ್ ಹತ್ರ ಬರ್ತಾನೆ. ಆಕ್ಚುಲಿ ಬ್ರಿಡ್ಜ್ ಬೇರೆ ಯಾವುದು ಅಲ್ಲ, ಮೂವಿಯ ಮೊದಲಲ್ಲಿ ಒಬ್ಬ ಕಾಡು ಮನುಷ್ಯ ಒಂದು ಬ್ರಿಡ್ಜ್ ಇಂದ ಕೆಳಗಡೆ ನೀರಿನ ಒಳಗಡೆ ಬಿದ್ನಲ್ಲ, ಅದೇ ಬ್ರಿಡ್ಜ್ ಇದು. ಇವನಿಗೆ ಇಲ್ಲೇ ಬ್ಲಡ್ ಆರ್ಕಿಡ್ ಹೂಗಳೇನೋ ಕಾಣಿಸ್ತವೆ. ಆದ್ರೆ ಅದನ್ನ ತಗೊಳ್ಬೇಕು ಅಂತಂದ್ರೆ ಬ್ರಿಡ್ಜ್ ಅನ್ನ ದಾಟಿ ಹೋಗ್ಬೇಕು. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಇಲ್ಲಿಗೆ ಬಂದು ತಲುಪಿರುವಂತ ಇವ್ರ 4 ಜನ ಕೂಡ ನೋಡ್ತಿರ್ತಾರೆ. ನಂತರ ಇವರು ಬೋಟ್ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಈ ಕಡೆ ಜಾಕುಗೆ ಅವರು ನಡೀತಿರುವಂತ ಶಬ್ದ ಕೇಳಿಸ್ಬಿಡುತ್ತೆ. ಯಾವಾಗ ಇವರು ಬೋಟ್ ಹತ್ರ ಬಂದು ತಲುಪ್ತಾರೋ ಜಾಕ್ ನ ಬ್ಯಾಗ್ ನಲ್ಲಿ ಇವರಿಗೆ ಸ್ಟೋನ್ ಸ್ಪೈಡರ್ ಸಿಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಜಾಕ್ ಕೂಡ ಇಲ್ಲಿಗೆ ಬಂದು ಇವರಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಬೋಟ್ ಅನ್ನ ತಗೊಂಡು ಹೋಗುವಂತ ಧೈರ್ಯನ ಮಾಡಬೇಡಿ ಅಂತ ಹೇಳ್ತಾನೆ. ಇದರಿಂದ ಇವ್ರ ಮಧ್ಯೆ ಮತ್ತೆ ಜಗಳ ಆಗ್ತಿರ್ಬೇಕಾದ್ರೆ ಬೆಲ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಚಾಕುನ ಎತ್ಕೋತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಜಾಕ್ ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ನಂತರ ಜಾಕ್ ಇವರೆಲ್ಲರನ್ನು ಗನ್ ಪಾಯಿಂಟ್ ಅನ್ನ ಮಾಡಿ ಅಲ್ಲಿಂದ ಬ್ಲಡ್ ಆರ್ಕಿಡ್ ಹೂಗಳಿರುವಂತ ಜಾಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಯಾವಾಗ ಇವರು ಬ್ರಿಡ್ಜ್ ಇಂದ ಕೆಳಗಡೆ ನೋಡ್ತಾರೋ ತುಂಬಾ ಅನಾಕೊಂಡ ಹಾವುಗಳೆಲ್ಲ ಕಾಣಿಸ್ತವೆ. ನಂತರ ಜಾಕ್ ಒಂದು ಹಗ್ಗನ ಕೊಟ್ಟು ಗೈಲ್ಗೆ ಕೋಲ್ನ ಕಟ್ಟಾಕೋದಕ್ಕೆ ಅಂತ ಹೇಳ್ತಾನೆ. ಹಾಗೆ ಸ್ಯಾಮ್ಗೆ ಬ್ಯಾಗ್ ಅನ್ನ ಕೊಟ್ಟು ಹೋಗಿ ಹೂನ ಕಿತ್ಕೊಂಡ್ ಬಾ ಅಂತ ಗನ್ನನ್ನ ತೋರಿಸಿ ಹೆದರಿಸ್ತಾನೆ. ಇದರಿಂದ
ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಇವಳು ಕೂಡ ತುಂಬಾ ಹೆದರ್ಕೊಂಡು ಬ್ರಿಡ್ಜ್ ನ ಮೇಲೆ ಹೋಗೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಬ್ಲಡ್ ಆರ್ಕಿಡ್ ಹೂಗಳಿರುವಂತ ಜಾಗಕ್ಕೆ ಬಂದು ಒಂದೊಂದೇ ಹೂಗಳನ್ನ ಕಿತ್ತು ಬ್ಯಾಗ್ಗೆ ಹಾಕೊಂಡು ಮತ್ತೆ ಬ್ರಿಡ್ಜ್ ನ ಮೇಲಿಂದ ಬರ್ತಿರ್ತಾಳೆ. ಆದ್ರೆ ನಾನು ಈಗಾಗ್ಲೇ ಹೇಳಿರೋ ರೀತಿ ಈ ಬ್ರಿಡ್ಜ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಇವಳು ಸ್ಲಿಪ್ ಆಗಿ ಕೆಳಗಡೆ ಬೀಳುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿರ್ತಾಳೆ. ಆಗ ಜಾಕ್ ಇವಳಿಗೆ ಹೆದರ್ಸ್ತಾನೆ, ಬ್ಯಾಗ್ ಅನ್ನ ಕೊಟ್ಬಿಡಿಲ್ಲ ಅಂದ್ರೆ ಗೈಲ್ ಹಾಗೆ ಕೋಲ್ನ ಸಾಯಿಸ್ಬಿಡ್ತೀನಿ ಅಂತ. ಇವಳು ಕೂಡ ಕೊಟ್ಬಿಡ್ತಾಳೆ. ಅದೇ ಸಮಯಕ್ಕೆ ಬಿಲ್ ಬಂದು ಅಟ್ಯಾಕ್ ಮಾಡಿದ್ರಿಂದ ಬ್ಯಾಗ್ ಕೆಳಗಡೆ ಬಿದ್ದೋಗುತ್ತೆ. ಆದ್ರೆ ಬಿಲ್ ನ ಕೈಗೆ ಏಟ್ ಆಗಿರೋದ್ರಿಂದ ಇವನ್ ಕೈಲಿ ಜಾಸ್ತಿ ಫೈಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಜಾಕ್ ಇವನಿಗೆ ಚೆನ್ನಾಗಿ ಹೊಡೆದು ಬ್ಯಾಗ್ ಅನ್ನ ಎತ್ಕೊಳ್ಳೋದಕ್ಕೆ ಅಂತ ಕೆಳಗಡೆ ಬರ್ತಿರ್ತಾನೆ. ಹಾಗೆ ಗೈಲ್ ಮತ್ತೆ ಕೋಲ್ ಕೂಡ ಸ್ಯಾಮ್ ನ ಸೇಫ್ ಆಗಿ ಎಳ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಈ ಕಡೆ ಜಾಕ್ ಬ್ಯಾಗ್ ಅನ್ನ ಎತ್ಕೊಳ್ಳೋದಕ್ಕೆ ಬಂದಾಗ ಬ್ಯಾಗ್ ನಲ್ಲಿ ಇದ್ದಂತ ಸ್ಟೋನ್ ಸ್ಪೈಡರ್ ಇವನಿಗೆ ಕಚ್ಬಿಡುತ್ತೆ. ಆದ್ರಿಂದ ಬಿಲ್ ಇವನನ್ನ ಕಾಪಾಡೋದಕ್ಕೆ ನೋಡ್ತಾನೆ, ಆಗೋದಿಲ್ಲ. ಇವನು ಸೀದಾ ಅನಾಕೊಂಡಗಳಿರುವಂತ ಜಾಕೆ ಬಿದ್ದೋಗ್ತಾನೆ. ಈ ಕಡೆ ಬ್ರಿಡ್ಜ್ ನ ಮೇಲಿರುವಂತ ಸ್ಯಾಮ್ ಕೂಡ ಕೆಳಗಡೆ ಅನಾಕೊಂಡಗಳಿರುವಂತ ಜಾಕೆ ಬಿದ್ದೋಗ್ತಾಳೆ. ಆಗ ಈ ಹಾವುಗಳು ಜಾಕ್ ನ ತಿಂದಾಕ್ಬಿಡ್ತವೆ. ಅವುಗಳು ಅವನನ್ನ ಸಾಯಿಸೋದ್ರಲ್ಲಿ ಬಿಸಿ ಆಗಿರ್ಬೇಕಾದ್ರೆ ಈ ಕಡೆ ಸ್ಯಾಮ್ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಮೇಲ್ ಬಂದ್ಬಿಡ್ತಾಳೆ. ಆಗ ಒಂದು ಅನಾಕೊಂಡ ಕೂಡ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಅದು ಪೆಟ್ರೋಲ್ ಟ್ಯಾಂಕ್ ಅನ್ನ ತಿನ್ನೋ ರೀತಿ ಇವರು ಮಾಡ್ಬಿಡ್ತಾರೆ. ಇದರಿಂದ ಪೆಟ್ರೋಲ್ ಅದರ ಬಾಯಿಗೆ ಹೋಗ್ತಿದ್ದಂಗೆನೆ ಇವರು ಅದಕ್ಕೆ ಶೂಟ್ ಮಾಡ್ಬಿಡ್ತಾರೆ. ಆಗ ಅದು ಬೇರೆ ಹಾವುಗಳಿರುವಂತ ಜಾಗಕ್ಕೆ ಬಂದು ಬಿದ್ದಾಗ ಬ್ಲಾಸ್ಟ್ ಆಗೋಗುತ್ತೆ. ಇದರಿಂದ ಈ ಜಾಗದಲ್ಲಿರುವಂತ ಮಣ್ಣು ಕಲ್ಲುಗಳೆಲ್ಲ ಕುಸಿಯೋದಕ್ಕೆ ಶುರುವಾಗಿ ಅನಾಕೊಂಡಗಳ ಮೇಲೆ ಬಿದ್ದು ಇಲ್ಲಿದ್ದಂತ ಎಲ್ಲಾ ಹಾವುಗಳು ಕೂಡ ಸತ್ತೋಗ್ತವೆ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಕೊನೆಗೂ ಇವರ ಪ್ರಾಣಗಳೆಲ್ಲ ಉಳಿತು. ಆದ್ರಿಂದ ಬೋಟ್ ನ ಸಹಾಯದಿಂದ ಕಾಂಗ್ ನ ಜೊತೆ ಇವ್ರು 4 ಜನ ಮತ್ತೆ ಸಿಟಿ ಕಡೆಗೆ ಹೋಗ್ತಿರ್ತಾರೆ. ಆಕ್ಚುಲಿ ಬ್ಲಡ್ ಆರ್ಕಿಡ್ ಹೂಗಳಿದ್ದಂತ ಬ್ಯಾಗ್ ಕೂಡ ಮಳ್ಳು ಹಾಗೆ ಕಲ್ಲುಗಳೆಲ್ಲ ಕುಸಿದ್ವಲ್ಲ, ಆದ್ರೂ ಕೆಳಗಡೆನೆ ಸೇರ್ಕೊಬಿಟ್ಟಿರುತ್ತೆ. ಇವರೆಲ್ಲರೂ ಸಿಟಿ ಕಡೆಗೆ ಹೋಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.